ಇಂದು ನಾವು ದೇಶದ ಸಮಸ್ಯೆಯನ್ನು ಸ್ವೀಕರಿಸುತ್ತಾ ಒಗ್ಗಟ್ಟಾಗಿ ನಮ್ಮ ಸಮುದಾಯ, ಪರಿವಾರ, ಮಿತ್ರ ಸಂಬಂಧಿಗಳನ್ನು ಕೂಡ ನಶಾಮುಕ್ತರನ್ನಾಗಿ ಮಾಡುತ್ತೇವೆ. ನಮ್ಮ ಪ್ರದೇಶ, ನಮ್ಮ ರಾಜ್ಯ, ನಮ್ಮ ದೇಶವನ್ನು ನಶಾಮುಕ್ತ ದೇಶವನ್ನಾಗಿ ಮಾಡಲು ನನ್ನ ಶಕ್ತಿಯನುಸಾರ ಸರ್ವ ಪ್ರಯತ್ನಗಳಿಂದಲೂ ಸಹಕಾರ ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ. ಓಂ ಶಾಂತಿ, ಓಂ ಶಾಂತಿ. ಮೊಬೈಲ್ ಬಳಸೋದು ಕೂಡ ದುಶ್ಚಟನೆ, ಮಿತಿಯಾಗಿ ಹಿತವಾಗಿ ಬಳಸಬೇಕು. ಅದನ್ನು ಈ ಕಾರ್ಯಕ್ರಮದಲ್ಲಿ ಅದನ್ನು ಕೂಡ ನಿಮಗೆ ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಎಲ್ಲ ವೃತ್ತಿ ಬಾಂಧವರು ಕೂಡ ಈ ಕಾರ್ಯಕ್ರಮ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ. ಅವರು ಕೂಡ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ. ಮಕ್ಕಳೆಲ್ಲರೂ ಕೂಡ ಆಯಾ ತರಗತಿ ಶಿಕ್ಷಕರು ಭೋಜನ ಶಾಲೆಗೆ ಭೋಜನಕ್ಕೋಸ್ಕರ ನೇರವಾಗಿ ಸಾಲಿನಲ್ಲೇ ಕುಳಿತು ಹೋಗ್ಬೇಕಾಗತ್ತೆ ಒಂದು 5 ನಿಮಿಷ ಕಳೆದ ಮೇಲೆ. ಆಮೇಲೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಶ್ರೀಯುತ ಜಗದೀಶ್ ಅವರವರು ಬೆಂಗಳೂರಿಂದ ತಾಲೂಕು ಘಟಕ್ಕೆ ಆಗಮಿಸಿ ಮಾಹಿತಿಯನ್ನು ಸುಲಲಿತವಾಗಿ ಮಕ್ಕಳಿಗೆ ಅರ್ಥವಾಗೋ ರೀತಿಯಲ್ಲಿ ಉದಾಹರಣೆ ಸಹಿತ ಮನಮುಟ್ಟೋ ಥರ ಹೇಳ್ಕೊಟ್ಟಿದ್ದಾರೆ. ಅವರು ಕೂಡ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ. ತಾಲೂಕಿನ ಎಲ್ಲ ಘಟಕದ ಬ್ರಹ್ಮಕುಮಾರ ಸಮಾಜದ ಎಲ್ಲ ಪದಾಧಿಕಾರಿಗಳು ಕೂಡ ಧನ್ಯವಾದಗಳು. ನಿಜವಾಗಿ ಮಕ್ಕಳ ನಾವು ಇದನ್ನು ಅನುಸರಿಸಿದರೆ, ಇವರ ನೀತಿಯನ್ನು ಅನುಸರಿಸಿದರೆ ನಾವು ನಮ್ಮ ದೇಶದಲ್ಲಿ ದುಶ್ಚಟನೆ ಇರಲ್ಲ. ಎಲ್ಲರೂ ಕೂಡ ದೇವಮನವರಾಗಿ ಹೋಗ್ತೀವಿ, ಗೊತ್ತಾಯ್ತಾ? ದುಶ್ಚಟಗಳನ್ನು ಬಿಟ್ಟರೆ ಪ್ರತಿಯೊಬ್ಬರೂ ಕೂಡ ಒಳ್ಳೆಯ ದಾರಿಯಲ್ಲಿ ಸಾಗ್ಬೋದು, ಒಳ್ಳೆಯತನದಲ್ಲಿ ನಡ್ಕೊಳ್ಬೋದು. ಯುದ್ಧ ಭೀತಿನೇ ಇರಲ್ಲ, ಒಬ್ರಿಗೊಬ್ಬರು ಯಾರು ಇದು ಮಾಡ್ಕೊಳ್ಳೋಂಗಿಲ್ಲ, ದ್ವೇಷ ಭಾವನೆ ಇರಲ್ಲ, ದ್ವೇಷ ಹುಟ್ಟೋದೇ ಇಲ್ಲ. ಎಲ್ಲರೂ ಕೂಡ ಸಮಾನರು ಅನ್ನುವಂಥ ಭಾವನೆ ಬರ್ತದೆ. ಈ ನಿಟ್ಟಿನಲ್ಲಿ ನಮಗೆ ಭಾಳ ಚೆನ್ನಾಗಿ ಒಂದು ಚಿತ್ರಗಳನ್ನು ತೋರಿಸ್ತಾ ಒಳ್ಳೆಯ ಇದನ್ನು ನಮಗೆ ಕಲಿಸಿದ್ದಾರೆ. ಮಕ್ಕಳ ಕಲ್ತ್ಕೊಳ್ಳಿ, ಒಳ್ಳೆಯವರಾಗಿ ಸತ್ಪ್ರಜೆಗಳಾಗಿ ಇಡೀ ವಿಶ್ವವನ್ನೇ ನಾವು ಪ್ರೀತಿಸಬೇಕು. ಇದು ನಮ್ಮ ಧರ್ಮ. ನೋಡಿ, ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯ ಅದು ಪಾಂಡವಪುರದಲ್ಲಿದೆ. ಮತ್ತು ಪ್ರಪಂಚದ ಬೇರೆ ಬೇರೆ ಕಡೆಯೆಲ್ಲ ಅದರ ಬ್ರಾಂಚಸ್ ಇದೆ. ರಾಜಸ್ಥಾನದ ಮೌಂಟ್ ಅಬು ಅಲ್ಲಿ ದೊಡ್ಡ ಒಂದು ಶಾಲೆ ಇದೆ. ಈ ವಿಶ್ವಕ್ಕೆ ಒಂದು ಶಾಂತಿಯನ್ನು ಕೊಡುವಂಥ, ವಿಶ್ವಕ್ಕೆ ಕೊಡುವ ಆರೋಗ್ಯವನ್ನು ಕೊಡುವಂಥ, ವಿಶ್ವಕ್ಕೆ ನೆಮ್ಮದಿ ಕೊಡುವಂತಹ ಒಂದು ತಾಣ ಅಲ್ಲಿ ಇದೆ. ಎಲ್ಲ ಕಡೆನೂ ಕೂಡ ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ಕೂಡ ತುಂಬ ಸಂತೋಷ ಆಯಿತು ಪ್ರತಿಯೊಬ್ಬರಿಗೂ ಕೂಡ. ಈ ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯದವರು ನಿಮಗೆ ಹೇಳಿದ್ದಿಷ್ಟೇ. ಏನಪ್ಪ ಅದು ಅಂತ ಹೇಳಿದ್ರೆ, ಇವತ್ತು ಕಲುಷಿತವಾಗಿಬಿಟ್ಟಿದೆ ಎಲ್ಲ. ಆದರೆ ನಾವು ಒಳ್ಳೆಯದನ್ನು ಸ್ವೀಕರಿಸಬೇಕು, ನಮ್ಮ ಆರೋಗ್ಯವಾಗಿರಬೇಕು. ಎಲ್ಲರೂ ಆರೋಗ್ಯವಾಗಿರೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ಚಿತ್ರಗಳ ಮೂಲಕ ತಿಳಿಸಿದ್ರು ನಿಮಗೆ. ಏನಪ್ಪ ಅದು ಅಂತ ಹೇಳಿದ್ರೆ, ಗಾಳಿ, ಒಳ್ಳೆ ಗಾಳಿ ತಗೋಬೇಕು, ಆಮ್ಲಜನಕ ಒಳ್ಳೆ ಗಾಳಿ ತಗೋಬೇಕು, ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ಲಿ ಕೆಟ್ಟ ಗಾಳಿ, ಒಬ್ಬರು ಕುಡಿದೋ ಇನ್ನೊಬ್ರು ಕೊಡೋದು, ಅವ್ರು ಸೇದೋದು ಇವ್ರು ಸೇದೋದು, ಹೀಗೆಲ್ಲ ಮಾಡೋದು. ಹೊಗೆಯನ್ನು ಕುಡಿತಾ ಇದ್ದೀವೆಲ್ಲ, ಸರಿನಾ? ಇದು ತುಂಬ ಕೆಟ್ಟದ್ದು ಅನ್ನೋದನ್ನ ಚಿತ್ರದ ಮೂಲಕ ತೋರಿಸ್ಕೊಟ್ರು ನಮಗೆ. ಹಾಗೇನೆ ನೀರು ಅಷ್ಟೇನೆ, ಒಳ್ಳೆ ನೀರನ್ನು ಕುಡಿಬೇಕು. ಇವತ್ತು ನೀರು ಕೆಟ್ಟೋಗ್ಬಿಟ್ಟಿದೆ, ಇವತ್ತು ನೀರು ಕಲುಷಿತವಾಗಿಬಿಟ್ಟಿದೆ. ಆದರೆ ಕಾಯಿಸಿ ಆರಿಸಿದ ನೀರು ಕುಡಿಬೇಕು. ಆ ಥರದಲ್ಲಿ ನಾವು ಶುದ್ಧವಾದ ನೀರು ಕುಡಿಬೇಕು. ಅದು ಬಿಟ್ಟು ಅಶುದ್ಧವಾದ ನೀರು ಕುಡಿತಾ ಇದ್ದೀವಿ. ದ್ರವ ಪದಾರ್ಥ ಅದೇನು ಅಂದರೆ ವಿಸ್ಕಿ, ಬ್ರಾಂದಿ, ಗೊತ್ತಾಯ್ತಾ? ಈ ಥರದ್ದು ಶರಾಬು, ಈ ಥರದ್ದು ಇವುಗಳ ಹತ್ರ ಹೋಗಬಾರ್ದು. ನಾವು ಹೋದರೆ ಏನೇನು ತೊಂದರೆ ಆಗುತ್ತೆ ಅನ್ನೋದನ್ನು ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಒಂದು, ಗಾಳಿ, ಒಳ್ಳೆ ಗಾಳಿ ತಗೋಬೇಕು. ಕೆಟ್ಟ ಗಾಳಿ ಕಡೆ ನಾವು ಗಮನ ಹರಿಸ್ತಾ ಇದ್ದೀವಿ, ಮಕ್ಕಳು ಕೂಡ, ಬೇರೆಯವರು, ಸಮಾಜನೂ ಕೂಡ. ಎರಡನೇದು, ನೀರು, ಒಳ್ಳೆಯ ದ್ರವವನ್ನು ತಗೋಬೇಕು. ಕೆಟ್ಟ ದ್ರವಗಳ ಕಡೆ ಗಮನ ಹರಿಸ್ತಾ ಇದ್ದೀವಿ, ನಾವು ಹೋಗ್ತಾ ಇದ್ದೀವಿ. ಅದು ತಪ್ಪು, ಅದರಿಂದ ಆರೋಗ್ಯ ಕೆಡುತ್ತೆ ಅಂತ. ಆಹಾರನೂ ಅಷ್ಟೇ, ಒಳ್ಳೆಯ ಆಹಾರ ತಗೋಬೇಕು. ನಾವೇನು ಮಾಡ್ತೀವಿ ಅಂದರೆ ಪಿಜ್ಜಾ ತಗೊಳ್ಳೋದು, ಬರ್ಗರ್ ಅಂತ ತಗೊಳ್ಳೋದು, ಪಾನಿಪುರಿ ಅಂತ ತಗೊಳ್ಳೋದು, ಬೇಲ್ಪುರಿ ಅಂತ ತಗೊಳ್ಳೋದು, ಇನ್ನೆಂಥದೋ ಪೂರಿ ಅಂತ ತಗೊಳ್ಳೋದು, ತಿನ್ನೋದು, ಇದೆಲ್ಲ ಮಾಡ್ತೀವಿ. ಅದರಿಂದ ಆರೋಗ್ಯ ಕೆಡುತ್ತೆ. ಒಳ್ಳೆಯ ಆಹಾರವನ್ನು ತಗೋಬೇಕು. ಒಳ್ಳೆಯ ಆಹಾರ ತಗೊಳ್ಳಿ,
ಒಳ್ಳೆ ಗಾಳಿ ತಗೊಳ್ಳಿ, ಒಳ್ಳೆ ನೀರು ಕುಡೀರಿ, ಆಗ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. 6 ಯೋಗ್ಯವಾಗಿರಬೇಕು. 6 ಏನು ಯೋಗ್ಯ? ಕಣ್ಣು, ಮೂಗು, ಬಾಯಿ, ಕೈ, ಕಾಲು, ಇವೆಲ್ಲವೂ ಕೂಡ, ಮೆದುಳು, ಇವೆಲ್ಲ ಆರೋಗ್ಯವಾಗಿರಬೇಕು. ಅದಕ್ಕೆ ನಾವು ಒಳ್ಳೆಯದನ್ನು ಸ್ವೀಕರಿಸಬೇಕು. ಒಳ್ಳೆಯದನ್ನು ಸ್ವೀಕರಿಸಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಭಾಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ನಮ್ಮ ಮಲ್ಲಿಕಾರ್ಜುನರವರು ಇವರು ಕರೆದ್ರು ನನಗೆ ಇಲ್ಲಿಗೆ ಬರೋಕ್ಕೆ ಅಂತ ಹೇಳಿಬಿಟ್ಟು. ತುಂಬ ಸಂತೋಷ ಆಯಿತು ನಿಮ್ಮನ್ನೆಲ್ಲ ನೋಡಿದಾಗ. ಒಳ್ಳೆ ಶಾಲೆ ಇದು, ಎಷ್ಟು ಚೆನ್ನಾಗಿದೆ ಈ ಶಾಲೆಯಲ್ಲಿ ನೋಡಿ. ಸ್ವಾಮಿ ವಿವೇಕಾನಂದರ ರಂಗಮಂದಿರ ಇದೆ. ವಿವೇಕಾನಂದರು ಏನು ಹೇಳಿದ್ರು? ಹೇಳಿ ಎದ್ದೇಳಿ ಅಂತ ಹೇಳಿದ್ರು. ಎದ್ದೇಳಿ ಅಂದರೆ ಎದ್ದು ನಿಂತ್ಕೊಳ್ಳಿ ಅಲ್ಲ, ನಿಮ್ಮಲ್ಲಿ ಅಪಾರವಾದಂಥ ಶಕ್ತಿ ಇದೆ, ಆ ಶಕ್ತಿಯೆಲ್ಲ ಹೊರಹೊಮ್ಮಬೇಕು, ಬರಬೇಕು ಅಂತ ಹೇಳಿದ್ರು. ಅಂಥದನ್ನು ಕಲಿಸ್ತಾ ಇದ್ದಾರೆ. ಈ ಕಡೆ ತಿರುಗಿ ನೋಡಿ, ಇಲ್ಲಿ ಏನೋ ಡಿಜಿಟಲ್ ಗ್ರಂಥಾಲಯ ಇದೆ. ಎಷ್ಟೊಂದು ಗ್ರಂಥಗಳಿದ್ದಾವೆ. ಯಾವ ಗ್ರಂಥನಾರು ತಗೊಂಡು ಓದ್ಬೋದು. ನೀವು ನಿಜವಾಗ್ಲೂ ಪುಣ್ಯವಂತರನ್ನೇ ಇದ್ದು. ಆ ಕಡೆ ನೋಡಿ, ಆ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಎಷ್ಟೋ ಶಾಲೆಗಳಲ್ಲಿ ಮಕ್ಕಳುಗಳೇ ಇಲ್ಲ. ಮೊನ್ನೆ ಒಂದು ಶಾಲೆಗೆ ಹೋಗಿದ್ರೆ ಸರ್ಕಾರಿ ಶಾಲೆ 8 ಮಕ್ಕಳಿದ್ರು. 8 ಮಕ್ಕಳು ಅಷ್ಟೇ. ಅಲ್ಲೂ ಕೂಡ ನಾನು ನೋಡ್ಕೊಂಡು ಬಂದೆ. ಇದು ಈ ಶಾಲೆಯಲ್ಲಿ 100 ಮಕ್ಕಳು, 100 ಮೇಲಿದ್ದಾರೆ. ನಿಜವಾಗ್ಲೂ ಕೂಡ ಇದೆ. ಮತ್ತು ನೋಡಿ, ಅಲ್ಲಿ ಸುಣ್ಣ ಬಣ್ಣ ಎಲ್ಲ ಆಗ್ತಾ ಇದೆ, ಇದೆಲ್ಲ ಇದೆ. ನಮ್ಮ ಮಲ್ಲಿಕಾರ್ಜುನರು ತುಂಬ ಆಸೆ ಪಟ್ಟು ಒಳ್ಳೆ ಸ್ಟಾಫ್ ಇದ್ದಾರೆ ಇಲ್ಲೆಲ್ಲ. ಎಲ್ಲ ಸ್ನೇಹಿತರು ನನಗೆ ಇವರೆಲ್ಲರೂ ಒಳ್ಳೆ ಸ್ಟಾಫ್ ಇದ್ದಾರೆ. ಹೈಸ್ಕೂಲ್ನಲ್ಲೂ ಕೂಡ ಅಷ್ಟೇ ಒಳ್ಳೆ ಸ್ಟಾಫ್ ಇದೆ, ಒಳ್ಳೆ ರಿಸಲ್ಟ್ ಬರ್ತಿದೆ. ಅದರಿಂದ ನೀವು ಒಳ್ಳೆಯದಕ್ಕೋಸ್ಕರ ಉಪಯೋಗಿಸ್ಕೊಳ್ಳಿ ನಿಮ್ಮ ಪಂಚೇಂದ್ರಿಯಗಳೆಲ್ಲವನ್ನು ಅಂತ ತಿಳಿಸಿದ್ದಾರೆ. ಕಣ್ಣು ಒಳ್ಳೆಯದಕ್ಕೆ, ಕಿವಿ ಒಳ್ಳೆಯದನ್ನು ಕೇಳಿ, ಕಣ್ಣು ಒಳ್ಳೆಯದನ್ನು ನೋಡಿ, ನೀವು ಬಾಯಿ ಒಳ್ಳೆಯದನ್ನು ಊಟ ಮಾಡಿ, ನೀವು ಒಳ್ಳೆ ಮಾತನಾಡಿ ಅಂತೆ, ಕೈನಲ್ಲಿ ಒಳ್ಳೆಯ ಕೆಲಸ ಮಾಡಿ, ಇತ್ಯಾದಿ ಇತ್ಯಾದಿ. ಒಂದು ವೇಳೆ ನೀವು ಅಡಿಕ್ಟ್ ಆದರೆ ಯಾವುದಕ್ಕೆ, ಮದ್ಯ ಮತ್ತು ಬೀಡಿ ಸಿಗರೇಟು ಇವುಗಳೇನಾರು ಅಡಿಕ್ಟ್ ಆದರೆ ನಿಮ್ಮ ದೇಹದ ಎಲ್ಲ ಅಂಗಾಂಗಗಳು ಕೂಡ ಕೆಡ್ತವೆ. ಎಲ್ಲ ಅಂಗಾಂಗಗಳು, ಕಣ್ಣು, ಕಿವಿ, ಮೂಗು, ಒಳಗಡೆ ಇರ್ತಕ್ಕಂಥವು ಅಂದರೆ ಹೃದಯ, ಶ್ವಾಸಕೋಶ, ಪ್ರತಿಯೊಂದು, ಕಿಡ್ನಿ, ರಕ್ತ ಪರಿಚಲನೆ ಎಲ್ಲವೂ ಕೆಡುತ್ತೆ, ಮೆದುಳು ಎಲ್ಲವೂ ಕೆಡುತ್ತೆ. ಅದಕ್ಕೋಸ್ಕರ ಎಚ್ಚರಿಕೆಯಿಂದಿರಬೇಕು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಇವರು ಏನಪ್ಪ ಅಂದರೆ ವಿಶ್ವದ ಆರೋಗ್ಯವನ್ನು ಕಾಪಾಡುವಂಥ ಕೆಲಸವನ್ನು ಬ್ರಹ್ಮಕುಮಾರಿ ಸಮಾಜದವ್ರು ಮಾಡ್ತಾ ಇದ್ದಾರೆ. ತುಂಬ ಸಂತೋಷ. ಇಲ್ಲಿ ನೋಡಿ, ಅಲ್ಲೆಲ್ಲ ಕುಳಿತಿರೋರೆಲ್ಲ ಬ್ರಹ್ಮಕುಮಾರಿ ಸಮಾಜಕ್ಕೆ ಬರ್ತಾ ಇರ್ತಾರೆ. ಅವರು ಹಿರಿಮಳ್ಳಿಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅವರು ಬಂದು ಅಲ್ಲಿಯ ಜ್ಞಾನವೆಲ್ಲ ಪಡ್ಕೊಂಡು ಬರ್ತಾ ಇದ್ದಾರೆ. ತುಂಬ ಸಂತೋಷ ಆಗಿದೆ. ನನಗೂ ಮಾತಾಡೋದಕ್ಕೆ ತುಂಬ ಸಂತೋಷ ಆಯಿತು. ಆದರೆ ಬಿಸಿಲು ಜಾಸ್ತಿ. ನಾನು ಏನಾದರೂ ಇನ್ನೊಂದಷ್ಟು ಮಾತನಾಡೋಣ ಅಂತಿದೆ. ಇದು ಸಮಯ ಅಲ್ಲ, ಬೇರೆ ಸಂದರ್ಭದಲ್ಲಿ ಬರ್ತೀನಿ. ಬಂದು ನಿಮ್ಮನ್ನೆಲ್ಲ ಉದ್ದೇಶಿಸಿ ಕೆಲವು ಒಳ್ಳೆಯ ಗುಣಗಳನ್ನು, ಮಾನವೀಯ ಗುಣಗಳನ್ನು ನೀವೇನು ಅಳವಡಿಸ್ಕೊಳ್ಬೇಕೋ, ಯಾವುದನ್ನು ಬಿಡಬೇಕೋ, ಯಾವುದನ್ನು ತಗೋಬೇಕೋ ಅದನ್ನೆಲ್ಲ ನಿಮಗೆ ಹೇಳ್ಕೊಡ್ತೀನಿ. ಗೊತ್ತಾಯ್ತೇನಪ್ಪ? ನೋಡಿ, ಒಂದು ಸಣ್ಣದೇ ಒಂದು ವಚನ ಹೇಳ್ಬಿಡ್ತೀನಿ, ಅದರಲ್ಲೇ ಗೊತ್ತಾಗುತ್ತೆ ಏನು ಅಂತ. ಕಳಬೇಡ, ಕಳ್ತನ ಮಾಡಬಾರ್ದು. ಕೊಲಬೇಡ, ಕೊಲೆ ಮಾಡಬಾರ್ದು. ಇದಿರ ಅಳಿಯಲು ಬೇಡ, ಬೇರೆಯವ್ರನ್ನ ಹುಸಿಯ ನುಡಿಯಲು ಬೇಡ, ಸುಳ್ಳು ಹೇಳಬಾರ್ದು. ಇದಿರ ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ, ಅಂತರಂಗ ಬಹಿರಂಗ ಶುದ್ಧಿ ಇರಬೇಕು. ಅದನ್ನೆಲ್ಲ ಈ ಥರದ್ದು ಬೇಕಾದಷ್ಟು ಇದ್ದಾವೆ. ಅಂಥವೆಲ್ಲ ಕಲ್ತ್ಕೊಳ್ಳೋಣ, ಒಳ್ಳೆ ಗುಣಗಳನ್ನು ಕಲ್ತ್ಕೊಳ್ಳೋಣ, ಒಳ್ಳೆ ವಿದ್ಯಾರ್ಥಿಗಳಾಗೋಣ, ಏನು ಬೇಕಾದರೂ ಸಾಧನೆ ಮಾಡ್ಬೋದು ಒಳ್ಳೆತನ ಇದ್ದರೆ ಅಂಥೇಳಿ ಬ್ರಹ್ಮಕುಮಾರಿ ಸಮಾಜದವರು ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸಿದ್ದಾರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಿಮ್ಗೊಂದು ಪದ್ಯ ಇದೆ, ಕಲ್ಲು ಕೊಟ್ಟವಗೆ ಎಲ್ಲ ಭಾಗ್ಯವು ಬರಲಿ ಅಂತಿದೆ ಅಲ್ವಾ? ಕುದುರೆ ಮೇಲೆ ಅಲ್ಲ, ಪಲ್ಲಕ್ಕಿ ಮೇಲೆ ಮಗ ಬರಲಿ ಅಂತ. ಹಾಗೆ ಇಷ್ಟೆಲ್ಲ ತಿಳಿಸಿದವರಲ್ಲ, ಅವರಿಗೆ ನಾವು ಎಷ್ಟು ರೀತಿ ಥ್ಯಾಂಕ್ಸ್ ಹೇಳಬೇಕು, ತುಂಬ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ಎಲ್ಲರ ಪರವಾಗಿ ನಾನು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಎಲ್ಲ ಕಾರ್ಯಕರ್ತರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ಲ ಪ್ರೀತಿಯ ಆತ್ಮಗಳೇ, ಇದುವರೆಗೂ ಆತ್ಮದ ಬಗ್ಗೆ ವಿಶ್ಲೇಷಣೆಯನ್ನು ನೀಡಿದ್ರು. ನಾವು ಸಣ್ಣ ಮಕ್ಕಳಾದ್ರೂ ಆತ್ಮ ಪರಮಾತ್ಮ, ಆತ್ಮವನ್ನು ಪರಿಶುದ್ಧಗೊಳಿಸಿಕೊಂಡಾಗ, ದೃಢ ಸಂಕಲ್ಪ ಮಾಡಿದಾಗ, ಅದಕ್ಕೆ ನಾವು ಒಂದೊಂದ್ಸಲ ಹೇಳ್ತೀವಿ ನಮ್ಮ ಆತ್ಮಸಾಕ್ಷಿ ಅಂತ. ನಮ್ಮ ಆತ್ಮಸಾಕ್ಷಿಗೆ ನಾವೇ ಬದುಕಬೇಕು. ನಾವು ನಮ್ಮ ಆತ್ಮಸಾಕ್ಷಿಯಾಗಿ ನಾವು ಬದುಕಿದಾಗ ಇವತ್ತೇನು ನಾವು ಸಂಭಾಷಣೆಗಳು ಮಾಡ್ತಾ ಇದ್ದೀವಿ ಅದೆಲ್ಲನೂ ಲಭಿಸ್ತದೆ. ಆತ್ಮಸಾಕ್ಷಿ ವಿರೋಧ ಆದಾಗ ಈ ಹೇಳಿದ್ರೆ ಇಷ್ಟು ದುಶ್ಚಟಗಳು ಬರ್ತವೆ. ಅದರಿಂದ ಆತ್ಮವನ್ನು ಪರಮಾತ್ಮನ ಕಡೆ ಕರ್ಕೊಂಡು ಹೋಗೋಕ್ಕೆ ನಾವು ಪರಿಶುದ್ಧರಾಗೋಣ, ದೃಢ ಸಂಕಲ್ಪ ಮಾಡೋಣ. ಈ ನಿಟ್ಟಿನಲ್ಲಿ ನಾವು ವಿಶ್ವಶಾಂತಿ, ವಿಶ್ವಪ್ರೇಮ, ವಿಶ್ವಭ್ರಾಂತಿಗೋಸ್ಕರ ನಾವು ನೀವೆಲ್ಲರೂ ಈಗಿನಿಂದ ನಾವು ಆದಷ್ಟು ಶಾಂತಿ ಕಾಪಾಡೋಕ್ಕೋಸ್ಕರ
ನೆಮ್ಮದಿ, ಶಾಂತಿ ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಮನಸ್ಸನ್ನು ಅಥವಾ ಈ ಆತ್ಮವನ್ನು ಕೇಂದ್ರೀಕರಿಸಿ ಆತ್ಮದ ಒಂದು ಮಹತ್ವವನ್ನು ತಿಳ್ಕೊಳ್ಳೋಣ ಅಂತ ಇಷ್ಟು ಹೇಳಿ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ಲ ವಿದ್ಯಾರ್ಥಿಗಳೇ, ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ ನಮ್ಮ ಶಿಷ್ಯ ಅಂತ ಹೇಳ್ಕೊಳ್ಳೋದಕ್ಕೆ. ಅಲ್ಲಿ ನಿಂತಿದ್ದಾರಲ್ಲ ಮಲ್ಲಿಕಾರ್ಜುನ್, ಅವರು ನಮ್ಮ ಶಿಷ್ಯ ಅಂತ ಹೇಳ್ಕೊಳ್ಳೋದು ತುಂಬ ಹೆಮ್ಮೆ ಆಗುತ್ತೆ. ಅವ್ರ ಕುಟುಂಬದವರೆಲ್ಲೂ ಕೂಡ ನಮ್ಮ ಶಿಷ್ಯರಾಗಿದ್ದಾರೆ. ಯಾಕೆ ಅಂದರೆ ಅವರಲ್ಲಿ ನನಗಾಗಿ ಅಂತ ಇಲ್ಲ, ಸಮಾಜಕ್ಕೋಸ್ಕರವಾಗಿ, ಮಕ್ಕಳಿಗೋಸ್ಕರವಾಗಿ, ಗ್ರಾಮಕ್ಕೋಸ್ಕರವಾಗಿ, ಶಾಲೆಗೋಸ್ಕರವಾಗಿ ಅಂತಕ್ಕಂಥ ಒಂದು ತ್ಯಾಗ ಗುಣವನ್ನು ಹೊಂದಿದ್ದಾರೆ ಅವರು. ಬಹುಶಃ ಇಲ್ಲಿ ಏನೇನೋ ಎಷ್ಟೋ ಬದಲಾವಣೆಗಳಾಗಬೇಕಾದ್ರೆ ಅವರ ಒಂದು ಸೇವೆ ಇದೆ. ಈಗಲೂ ಕೂಡ ಸುಣ್ಣ ಬಣ್ಣ ಇದೆಲ್ಲ ಆಗ್ತಾ ಇದೆ, ಚೇರ್ಗಳೆಲ್ಲ ಕೊಡಿಸಿದ್ದಾರೆ, ಬ್ಯಾಂಡ್ ಸೆಟ್ ಕೊಡಿಸಿದ್ದಾರೆ, ಬೇರೆ ಇದೆಲ್ಲನೂ ಮಾಡಿಸಿದ್ದಾರೆ ಅವರು ಬೇರೆಯವರಿಂದ. ಅವ್ರ ಕೈಲಾಗದಿದ್ರು ಬೇರೆ ಕಡೆಯಿಂದ. ಇವತ್ತು ಕೂಡ ನಿಮಗೆಲ್ಲ ಬಾಳೆಹಣ್ಣು, ಬಿಸ್ಕೆಟ್ ಈ ಥರದ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಎಲ್ರಿಗೂ ಕೂಡ. ಅವರು 2 ನಿಮಿಷ ದಯವಿಟ್ಟು, ಯಾಕೆಂದರೆ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಅವರು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದಲ್ಲಿ ಸಕ್ರಿಯ ಸದಸ್ಯರಾಗಿದ್ದಾರೆ. ಮೌಂಟ್ ಅಬುಗೆ ನಮ್ಮ ಜೊತೆನಲ್ಲಿ ಬಂದಿದ್ರು. 2 ನಿಮಿಷ ಅವರು ನಿಮ್ಮನ್ನೆಲ್ಲ ಉದ್ದೇಶಿ ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಸೈಲೆಂಟಾಗಿ ಕುಳಿತುಕೋಬೇಕು, ನೀವು ಸೈಲೆಂಟಾಗಿರಬೇಕು. ಎಲ್ಲರಿಗೂ ಹೊಟ್ಟೆ ಹಸಿತಾ ಇದೆ ಅಂತ ಕಾಣಿಸುತ್ತೆ. 1 ನಿಮಿಷ. ಎಲ್ಲ ಅಣ್ಣಂದಿರೆ ಮತ್ತು ಅಕ್ಕಂದಿರೆ, ಎಲ್ಲ ಪ್ರೌಢಶಾಲಾ ವಿಭಾಗದ ಶಿಕ್ಷಕರೇ, ಪ್ರಾಥಮಿಕ ಶಾಲಾ ಶಿಕ್ಷಕರೇ ಮತ್ತು ಪುಟಾಣಿ ಮಕ್ಕಳೇ, ಇದೇನು ನಾನು ಕರ್ಕೊಬಂದಂಥ ವ್ಯವಸ್ಥೆ ಏನಲ್ಲ. ಬ್ರಹ್ಮಕುಮಾರಿ ಸಮಾಜದವರು ಇಡೀ ಸಮಾಜ ನಿಶಾಮುಕ್ತ ಸಮಾಜ ಆಗಬೇಕು, ದುಶ್ಚಟಗಳಿಂದ ದೂರ ಇರಬೇಕು ಅನ್ನೋ ಏಕೈಕ ದೃಷ್ಟಿಯಿಂದ ಅವರು ಬರೀ ನಮ್ಮೂರು ಒಂದಕ್ಕೆ ಅಂತಲ್ಲ, ಎಂಟೈರ್ ಭಾರತ ದೇಶಕ್ಕೆಲ್ಲ ಈ ರೀತಿ ಸಂಚಾರವನ್ನು ಮಾಡಿ ನಮ್ಮ ಸಮಾಜವನ್ನು ಎಚ್ಚರಿಕೆಗೆ ಕೊಡ್ತಾ ಇದ್ದಾರೆ ಸಮಾಜಕ್ಕೆ. ಇವೆಲ್ಲ ಬೇಡ ದುಶ್ಚಟಗಳು ಅಂತ. ಆ ನಿಟ್ಟಿನಲ್ಲಿ ನೀವು ಇನ್ನು ಬೇರೆ ದುಶ್ಚಟಗಳು ಈಗ ಏನು ತೋರಿಸಿದ್ರು 3 ದುಶ್ಚಟಗಳಲ್ಲಿ ನಿಮ್ಮಲ್ಲಿ ಒಂದು ಮಾತ್ರ ಎದ್ದು ಕಾಣಿಸುತ್ತೆ, ಅದೇ ಮೊಬೈಲ್. ಅದೊಂದು ಬಿಡಬೇಕು. ಅದಷ್ಟು ಬಿಟ್ಟರೆ 12 ದುಶ್ಚಟಗಳು ಈಗಾಗಲೇ ನಿಮ್ಗೆ ಅವೆಲ್ಲ ಆವರಿಸ್ಕೊಳ್ಳಲ್ಲ. ಅವೆಲ್ಲ ನಿಮ್ಮ ಮನೆಗಳು ನೋಡಿರ್ತೀರಿ ಅಥವಾ ಬೇರೆ ಕಡೆ ನೋಡಿರ್ತೀರಿ. ಆದರೆ ನೀವು ಇಲ್ಲೇನು ತೋರಿಸಿದ್ರು ಈಗ ನಿಮಗೆ ಮೊಬೈಲ್ ಅವಳಿ ನಮ್ಮನ್ನು ಯಾವ ರೀತಿ ನಮ್ಮನ್ನು ದಿಕ್ಕುಪಾಲು ಮಾಡ್ತಿದೆ ಅಂತ, ಆ ನಿಟ್ಟಿನಲ್ಲಿ ತಾವೂ ಅಷ್ಟೇ ಒಳ್ಳೆಯದು ಬೇಕಾದಷ್ಟು ಇದೆ. ಅದರಲ್ಲೂ ಮೊಬೈಲಲ್ಲೇನು ಕೆಟ್ಟದ್ದು ಅಂತಲೇನಿಲ್ಲ, ಒಳ್ಳೊಳ್ಳೆ ವಿಚಾರಗಳಿವೆ. ನಾವು ಒಳ್ಳೊಳ್ಳೆ ವಿಚಾರಗಳನ್ನು ಬಿಟ್ಟು ನಾವು ಕೆಟ್ಟ ದಾರಿಗೆ ನಾವು ಇಳ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಮೊಬೈಲ್ ಚಟವನ್ನು ಬಿಟ್ಟು ಓದಿನ ಕಡೆಗೆ ನೀವೆಲ್ಲರೂ ಗಮನ ಹರಿಸಬೇಕು. ಹೇಗೆ ಈಗ ಪ್ರೌಢಶಾಲಾ ವಿಭಾಗದಲ್ಲಿ SSLC ರಿಸಲ್ಟು ಕಳೆದ ಬಾರಿನೂ ಪಾಂಡ್ಪುರ ತಾಲೂಕಿಗೆ ಪ್ರಥಮ ಮತ್ತು ಈ ಬಾರಿನೂ ಪ್ರಥಮ ಬಂದಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಈ ರೀತಿ ನೀವೆಲ್ಲ ಹೆಚ್ಚು ನಿಮ್ಮ ತಂದೆ ತಾಯಿಗಳಿಗೆಲ್ಲ ನೀವೇನಾದ್ರು ಸಹಾಯ ಮಾಡ್ತೀನಿ ಅಂತಂದರೆ ಇದಿಷ್ಟೇ. ನೀವು ಚೆನ್ನಾಗಿ ಹೋಗಿ ನೀವು ಉತ್ತಮ ರೀತಿಯಲ್ಲಿ ನೀವೆಲ್ಲ ಫಲಿತಾಂಶ ಕೊಟ್ಟರೆ ನಿಮ್ಮ ತಂದೆ ತಾಯಿಯರಿಗೆ ಅದರಲ್ಲಿರೋವಂಥ ಖುಷಿ ಇನ್ಯಾವುದರಲ್ಲೂ ಇಲ್ಲ. ಅವರೆಲ್ಲ ನಿಮಗಾಗಿ ನೋಡಿ, ನೀವೆಲ್ಲ ಭಾಳ ಖುಷಿಯಾಗಿ ಇಲ್ಲೆಲ್ಲ ಓದ್ಕೊಂಡು ನೀವೆಲ್ಲ ಫುಡ್ ತಿನ್ಕೊಂಡೆಲ್ಲ ಹೋಗ್ತೀರಿ ಮನೆಗೆ. ಅವರೆಲ್ಲೋ ದುಡಿತಾ ಇರ್ತಾರೆ. ಅವ್ರ ಸೇವೆ ನಿಮಗಾಗಿ ಅವರು ಅಲ್ಲಿ 24 ಗಂಟೆನೂ ಅವರು ದುಡಿತಾ ಇರ್ತಾರೆ. ಆ ನಿಟ್ಟಿನಲ್ಲಿ ನೀವೇನಾರ ನಿಮ್ಮ ತಂದೆ ತಾಯಿಯವ್ರಿಗೆ ಏನಾರ ಕೊಡುಗೆ ಕೊಡ್ತೀನಿ ಅಂದರೆ, ಸಹಾಯ ಮಾಡ್ತೀನಿ ಅಂದರೆ, ಸಹಾಯ ಅಂದರೆ ಮನೇಲಿ ಹೋಗ್ಬಿಟ್ಟು ಅಲ್ಲೆಲ್ಲ ಬೆಳಗೋದು, ತೊಳೆಯೋದು, ನೀರು ಹಿಡ್ಕೊಳ್ಳೋದು ಸಹಾಯ ಅಲ್ಲ. ನೀವು ಇಲ್ಲಿ ಒಳ್ಳೆ ವಿದ್ಯಾವಂತರಾಗಿ ಹೆಚ್ಚಿನ ರೀತಿಯಲ್ಲಿ ನೀವೆಲ್ಲ ಫಲಿತಾಂಶವನ್ನು ತಂದು ಕೊಟ್ಟರೆ ಅದೇ ನೀವು ಮಾಡುವಂಥ ದೊಡ್ಡ ಸಹಾಯ ನಿಮ್ಮ ತಂದೆ ತಾಯಿಗಳಿಗೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಕಾರ್ಯಮುಖರಾಗಿ ಉತ್ತಮ ರೀತಿಯಲ್ಲಿ ಓದ್ರಿ ಅಂತ ಹೇಳ್ತಾ ಎಲ್ಲ ಬ್ರಹ್ಮಕುಮಾರಿ ಅಣ್ಣಂದಿರಿಗೆ, ಅಕ್ಕಂದಿರಿಗೆ ಎಲ್ಲರಿಗೂ ನಾನು ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಹಿರಿಮಳ್ಳಿ ಶಾಲಾ ವತಿಯಿಂದ, ಹಿರಿಮಳ್ಳಿ ಗ್ರಾಮಸ್ಥರ ವತಿಯಿಂದ ಅವರಿಗೆ ಅಭಿನಂದನೆಗಳು ತಿಳಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಿಜವೂ ಕೂಡ ಇವತ್ತು ನಮ್ಮ ಶಾಲೆಯಲ್ಲಿ ಹಬ್ಬದ ವಾತಾವರಣ ಕೂಡ ತಪ್ಪಾಗಲಾರದು. ಯಾಕೆ ಈ ಮಾತು ಹೇಳ್ತೀವಿ ಅಂದರೆ, ಮಲ್ಲಿಕಾರ್ಜುನ್ ಗೌಡರು, ನಾನು 27 ವರ್ಷ ಆಯ್ತು ಇಲಾಖೆಗೆ ಬಂದೆ. ಯಾವ್ದಾರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಭಾಳ ಅವರು ಸಿದ್ಧತೆ ಮಾಡ್ಕೊಂಡು ಯಾವ ಥರ ಮಾಡಬೇಕು ಅಂತ ರೂಪರೇಷೆಗಳು ಹಾಕೊಂಡು ಮಾಡ್ಕೊಂಬಂದಿದ್ರು ಇದ್ರವರೆಗೂ ಕೂಡ. ನಿನ್ನೆ ನಮ್ಮ ಶಾಲೆ ಮುಖ್ಯ ಶಿಕ್ಷಕರಾದ ಶ್ರೀಯುತ ಸಂಪತ್ ಕುಮಾರ್ ಸರ್ ಅವರು ಹೇಳಿದಾಗ ವಿಚಾರ ಗೊತ್ತಾಯಿತು. ತುಂಬ ಭಾಳ ಇದು ನಿಜಕ್ಕೂ ಕೂಡ ಮಕ್ಕಳಿಗೆ, ಏಕೆಂದರೆ ಇದು ಒಂಥರ ಧರೆಯಲ್ಲಿ ಭಗವಂತನ ಅವತರಣೆ ಆಗಿದೆ, ಕಲಿಯುವುದು ಅಂತ್ಯವಾಗಿ ಸತ್ಯಯುಗ ಪ್ರಾರಂಭವಾಗಿದೆ. ಹಾಗಾಗಿ ಇದೊಂದು ಕಾರ್ಯಕ್ರಮ. ಏಕೆಂದ್ರೆ ನಾವು ಬ್ರಹ್ಮಕುಮಾರಿ ಓಂ ಶಾಂತಿ ಅಂದರೆ ನೆನ್ನೆ ಮನೆ ಕೇಳ್ತಾ ಇಲ್ಲ. ನಾನು ಪಾಂಡವಪುರ ಬಂದು 28-30 ವರ್ಷಗಳ ಕಾಲ ಆಗಿದೆ. ಆ 30 ವರ್ಷಗಳ ಕಾಲದಿಂದ ಕೂಡ ಬ್ರಹ್ಮಕುಮಾರ ಓಂ ಶಾಂತಿಗೆ ಸುಮಾರು ಎಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿದ್ರು ಕೂಡ ಈಗ ನಾವು ಹೋಗಿದ್ದೀವಿ, ಭೇಟಿ ಮಾಡಿದ್ವಿ. ಅಲ್ಲಿಗೆ ಅಲ್ಲಿ ಸಂದೇಶಗಳನ್ನು ಜನಕ್ಕೆ ಏನು ನೀಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಿಜವೂ ಕೂಡ ಅಂದರೆ ಭಾಳ ಉಪಯುಕ್ತವಾದ ಅಂತಕ್ಕಂಥದ್ದು ಕೂಡ.
ಈಗ ಅವ್ರು ಹೇಳಿದ್ರು ಸಾಕಷ್ಟು ಕೂಡ, ಮಲ್ಲಿಕಾರ್ಜುನ್ ಗೌಡ್ರು ಸರ್ ಹೇಳಿದ್ರು, ಚಂದ್ರಶೇಖರ್ ಹೇಳಿದ್ರು, ಎಲ್ಲರೂ ಕೂಡ ಹೇಳಿದ್ರು, ಸಂಪತ್ ಕುಮಾರ್ ಸರ್ ಮಾತಾಡಿದ್ದಾರೆ. ಸೊ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಆಮೇಲೆ ಇನ್ನೊಂದು ಅವರು ಕೂಡ ಗುರುಗಳು ಹೇಳಿದ್ರು, ಮಂಗಗಳದ್ದು ಹೇಳಿದ್ರು, 3 ಮಂಗಗಳದು, ಕೆಟ್ಟದನ್ನ ನೋಡ್ಬೇಡ ಕಿವಿ, ಕೆಟ್ಟದನ್ನ ನೋಡ್ಬೇಡ, ಕೆಟ್ಟದನ್ನ ಯಾವುದೇ ಕಿವಿ ಅಂದ್ರೆ ಕಣ್ಣು ಮುಚ್ಕೊಳ್ಳೋದು, ಮತ್ತೆ ಬಾಯಿ ಮೇಲೆ ಮುಚ್ಕೊಳ್ಳೋದು, ಕಿವಿ, 3 ಕೋತಿಗಳು ಅಂತಕ್ಕಂಥ ಮಂಗಗಳು. ಅಂದ್ರೆ ಸಮಾಜದಲ್ಲಿ ಏನಾಗಿದೆ ಅಂದ್ರೆ, ಇತ್ತೀಚೆಗೆ ಬತ್ತ ಪ್ರತಿಯೊಂದು ಕೂಡ ಸ್ವಾರ್ಥಕ್ಕಾಗಿ ಎಲ್ಲೋ ಜನ ಅವ್ರದೇ ದುಡ್ಡು ಕಾಸಾಗ್ಲಿ, ಅಥವಾ ನಾನು ಬದುಕಬೇಕು, ನಾನು ಚೆನ್ನಾಗಿ ನಾನು ಹೆಂಗಿರ್ಬೇಕು, ಎಲ್ಲರಿಗಿಂತ ಮುಂದೆ ಹೋಗ್ಬೇಕು, ಅವ್ರಿಗೇನು ಅಂತ ಅನ್ನೋದಕ್ಕೆ ಅಂತ ಎಲ್ಲೋ ಒಂಥರ ಬಹಳ ಒಂಥರ ಕ್ರೀಡೆ ಆಟ ಆದಂಗೆ ಆಗ್ಬಿಟ್ಟೈತೆ. ಆಡ್ಬೇಕು, ಆಟ ಒಳ್ಳೇದು, ಬಟ್ ಯಾವ್ದ್ರಲ್ಲಿ ಆಡ್ಬೇಕಾದ್ರು ಈಗ ಏನಾಗಿದೆ, ಸಮಾಜ ಸ್ವಾರ್ಥಿ ಹೇಳಿದ್ರು. ಈಗ ಕೆಲವು ಆತ್ಮ ಅಂತ, ಆತ್ಮ ದೇಹ ಸತ್ರು ಕೂಡ ಈಗ ಮಣ್ಣು ಮಾಡ್ಬಿಡ್ತಾರೆ. ನಿಜ, ಆತ್ಮ ಎಲ್ಲೂ ಹೋಗಲ್ಲ, ನಮ್ಮಲ್ಲಿ ಇರ್ತದೆ ಆತ್ಮ. ನಾವೇನ್ ಕೆಲಸಗಳು ಮಾಡ್ತೀವಿ, ಒಬ್ರು ತೃಪ್ತಿಯಾಗಿ ನಾವು ನಡ್ಕೊಂಡ್ರೆ ನಾವು ಆತ್ಮಕ್ಕೆ ಬಹಳ ಇದಾದಂಗೆ ಆಗ. ಸೊ ಹಾಗಾಗಿ ಆತ್ಮ ನಮ್ಮಲ್ಲೇ ಇರ್ತದೆ. ದೇವ್ರಿಲ್ಲ ಅಂತ ಹೇಳ್ತಾರೆ, ದೇವ್ರು ಇದ್ದಾರೆ. ಈಗ ಅವ್ರು ಹೇಳೋದು ಸಾಕಷ್ಟು ಹೇಳಿದ್ರು, ದೇವ್ರಿದ್ದಾರೆ, ಮನುಷ್ಯ ಇಲ್ಲ, ದೇವ್ರಿದ್ದಾರೆ. ನಮ್ಮ ರಿಲೇಟಿವ್ಸ್ ಕೂಡ ಹೋಗ್ತಿದ್ವಿ ಇಲ್ಲಿಗೆ, ಬ್ರಹ್ಮಕೋಬ್ರ ವಂಶತಿ ಅವ್ರು ಹೇಳ್ತಾ ಇದ್ರು ಕೂಡ, ನಾವು ಹೋಗಿದ್ವಿ. ಸೊ ಹಾಗಾಗಿ ಆತ್ಮ ನಮ್ಮಲ್ಲಿ ಏನಿದೆಯೋ, ನಾವೇನ್ ಕೆಲಸ ಕಾರ್ಯಗಳು ದಿನನಿತ್ಯ ಮಾಡ್ತೀವೋ ಅದು ನನಗೆ ತುಂಬಾ ಇವತ್ತು ಆಗಿದೆ, ಒಳ್ಳೆ ಇಷ್ಟ ಆಗಿದೆ, ನಾನು ಮಾಡೋದ್ ಕೆಲಸ ನನಗೆ ತೃಪ್ತಿಕರವಾಗಿದೆ ಹೇಳ್ತಾರೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ, ದೇಶ ಸುತ್ತು ಕೋಶ ಓದು. ಆಗ ಇನ್ನೂ ನೀವೆಲ್ಲೆಲ್ಲ ಹೋಗ್ತಿರೋ, ಏನೇನಾಗ್ತಿರೋ ಗೊತ್ತಿಲ್ಲ. ಈಗ ನಿಮ್ಮಲ್ಲಿ ಹಣೆ ಬರೋದ ಹಿಂಗೆ. ಹಾಗಾಗಿ ಮಕ್ಕಳ ಒಳ್ಳೆದ ಕಡೆಗೆ ಚಿಂತನೆ ಮಾಡೋಣ. ಸಾಕಷ್ಟು ಓದು ಬರ ಅಂತಕ್ಕಂಥ ಕೂಡ, ಯಾಕೆ ನಿಮ್ಮ ತಂದೆ ತಾಯಿಗಳು ಕಲಿಸ್ತಾ ಇದ್ರಿ ಶಾಲೆಗೆ. ಹಾಗಾಗಿ ತಂದೆ ತಾಯಿ ಗುರುಗಳು ಅಂತಕ್ಕಂಥದ್ದು ಏನ್ ಹೇಳ್ತಾರೆ, ಗುರು ಅದನ್ನ ಹಾಕೊಂಡು ಮನಸ್ಸಿಗೆ ಮುಂದೆ ನೀವು ಏನ್ ಆಗ್ತೀರಿ ಅಂತ ಗೊತ್ತಿಲ್ಲ. ಈಗ ನಾವು ಟೀಚರ್ ಆಗಿದ್ದೀವಿ, ನಾವು ಹೇಳ್ಕೊತಿದ್ವ, ನಾವು ಹಿಂದೆ ಓದ್ತಿದಾಗ ನಾವು ಟೀಚರ್ ಆಗ್ತೀವಿ ಅಂತಲ್ಲ, ಇನ್ನು ಏನೇನು ಆಗ್ಬೇಕು ಅಂತ ಕನ್ಸ್ಕೊಂಡಿದ್ದು. ಆದ್ರೆ ಟೀಚರ್ ವೃತ್ತಿ ಬಂದು ನೀವು ನಾಳೆ ಏನ್ ಬೇಕಾದ್ರೂ ಆಗ್ಬೋದು, ಟೀಚರೇ ಆಗ್ಬೋದು, DC ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು, ಅದು ನಿಮ್ಮಲ್ಲೇ ಇದೆ. ಹಾಗಾಗಿ ಆದಷ್ಟು ಕೂಡ, ಯಾಕೆಂದ್ರೆ ರಾತ್ರಿ ವೇಳೆಯಲ್ಲಿ ಪುಸ್ತಕವನ್ನ ಜಾಸ್ತಿ ಓದೋದು, ಹೊರಗಡೆ ಗಮನ ಕೊಡಿ, ಓದೋದು ಬರೆಯೋದ್ ಕಡೆ ಕೊಡಿ. ಮೊಬೈಲ್ ಅನ್ನ ಜಾಸ್ತಿ ಯಾವುದೇ ಕಾರಣಕ್ಕೂ ನೋಡಕ್ ಹೋಗ್ಬಿಡಿ. ಹಾಗಾಗಿ ಮೊಬೈಲ್ ಅನ್ನ ಬಿಡಿ, ಪುಸ್ತಕವನ್ನ ಹಿಡಿ ಅನ್ನೋ ಹಂಗೆ ನಾವು ಪುಸ್ತಕವನ್ನ ಹಿಡಿಯೋಣ. ಆದಷ್ಟು ಕೂಡ ಎಲ್ಲರೂ ಕೂಡ, ಮತ್ತೆ ಏನ್ ನೀವು ತೋರಿಸಿದ್ರೆಲ್ಲ ಕೂಡ ಮನಸ್ಸಿಗೆ ಹಾಕೊಂಡಿದ್ದೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಕೂಡ ಮುಂದೆ ನೀವೆಲ್ಲರೂ ಕೂಡ ಒಳ್ಳೊಳ್ಳೆ ತಂದೆ ತಾಯಿಗಳಿಗೆ ಮಗ ಮತ್ತೆ ಮಗಳಾಗಿ, ಮತ್ತೆ ಗುರುಗಳಿಗೂ ಕೂಡ ಒಳ್ಳೆ ವಿದ್ಯಾರ್ಥಿ ಅಂತಕ್ಕಂಥದ್ದು ಆಗ್ತಾ ಒಳ್ಳೇದ ಬೆಳೆಸೋಣ, ದೇಶ ಉಳಿಸೋಣ ಅಂತಕ್ಕಂಥದ್ದು ಕೂಡ ಹೇಳ್ತಾ, ಇಷ್ಟ ಅವಕಾಶವನ್ನು ಕೊಟ್ಟಕ್ಕೆ ಮಾತಾಡೋದಕ್ಕೆ ಎಲ್ಲರೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ.